ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ನಿಮಗೆ ಅಣ್ಣಪುರ ಸೆಕೆಂಡ್ ಬ್ಲಾಕ್ ಬರುತ್ತೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಬರುತ್ತೆ. ಇದು ನಿಮಗೆ BDA ಪ್ರಾಪರ್ಟಿ ಬರುತ್ತೆ. ಇದು 4 BHK 3 ಪ್ಲೇಸ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮಗೆ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ನಿಮಗೆ ರೋಡ್ ವಿಡ್ತ್ ಬಂದು ಇದು 25 ಫೀಟ್ ಬರುತ್ತೆ. ಈ ಪ್ರಾಪರ್ಟಿ ಟಾಪ್ ಲೊಕೇಶನ್ ಲೊಕೇಟ್ ಆಗಿದೆ, ಎಕ್ಸಲೆಂಟ್ ಆಗಿದೆ, ಬ್ಯೂಟಿಫುಲ್ ಮನೆ ಇದು. ನಿಮಗೆ ಇದು MSL ಮಾಡಿಸಿದ್ರೆ ಲೇಸರ್ ಕಟಿಂಗ್ ಬರುತ್ತೆ. ಇದು ಕಾರ್ ಎಂಟ್ರಿ ಬರುತ್ತೆ. ಇದೆಲ್ಲ ಲೇಸರ್ CMC ಕಟಿಂಗ್ಗಳು ಬರುತ್ತೆ. ಆಮೇಲೆ ಗ್ರೇನೆಟ್ ಅಲ್ಲಿ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಪೂರ್ತಿ ಗ್ರೇನೆಟ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಆ ಮೂಲೆ ಈ ಮೂಲೆ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬೆಲ್ ಪಾಯಿಂಟ್ ಮಾಡಿದ್ದಾರೆ. ನಿಮಗೆ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು LED ಲೈಟ್ಸ್ ಕೂಡ ಹಾಕಿದ್ದಾರೆ. ಇದೆಲ್ಲ ನಿಮಗೆ ಸ್ಕ್ರಾಚ್ಡ್ ಪೇಂಟ್ ಮಾಡಿಸಿದ್ದಾರೆ. ಬಾಲ್ಕನಿಗೆಲ್ಲ SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಬ್ಯೂಟಿಫುಲ್ ಎಲಿವೇಶನ್ ಇದೆ. ನಿಮ್ಗೆ ಇದು ಕಾರ್ ಎಂಟ್ರಿ ಬರುತ್ತೆ, ವಾಕಿಂಗ್ ಎಂಟ್ರಿ ಕೂಡ ಮಾಡಿದ್ದಾರೆ, ಕಾರ್ ಎಂಟ್ರಿ ಕೂಡ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬನ್ನಿ. ಇದು ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ. ನಿಮ್ಗೆ ಎಂತ ಕಾರ್ ಆದ್ರೂ 2 ಕಾರು, ಒಂದು 5-6 ಟೂ ವೀಲರ್ ನಿಲ್ಸ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಇದು ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಬರುತ್ತೆ. ಸೀಲಿಂಗ್ ಬಂದು ನಿಮ್ಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ಅದೆಲ್ಲ ನಿಮ್ಗೆ LED ಲೈಟ್ಸ್ ಬರುತ್ತೆ. ಒಳ್ಳೆ ಡಿಸೈನ್ ಪೇಂಟ್ ಮಾಡಿಸಿದ್ದಾರೆ. ನಿಮ್ಗೆ ಮೇಂಟೆನೆನ್ಸ್ಗೋಸ್ಕರ ಇಲ್ಲಿ 2x4 ಟೈಲ್ಸ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. 4 ಫೀಟ್ ವರೆಗೂ ಸುತ್ತ ನಿಮ್ಗೆ ಟೈಲ್ಸ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಅದಕ್ಕೆ ಒಂದು ಬಾರ್ಡರ್ ಕೊಟ್ಟಿದ್ದಾರೆ, ಗ್ರೇನೆಟ್ ಬಾರ್ಡರ್ ಕೊಟ್ಟಿದ್ದಾರೆ. ಆಮೇಲೆ ಇದೆಲ್ಲ ಹೆವಿ ಬೀಮು ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ನಿಮ್ಗೆ ಇದೆಲ್ಲ ಪಿಲ್ಲರ್, ಹೆವಿ ಸೈಜ್ ಪಿಲ್ಲರ್ ಹಾಕಿ ಬೀಮ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನಿಮ್ಗೆ ಎಲೆಕ್ಟ್ರಿಕ್ ಗಾಡಿಗಳು ಏನಾದ್ರು ತಗೊಂಡ್ರೆ EV ಚಾರ್ಜಿಂಗ್ ಸುತ್ತ ಪ್ಲಗ್ ಪಾಯಿಂಟ್ಸ್ ಇದೆ. ಇದು ಸುತ್ತ ನಿಮ್ಗೆ ಎಲೆಕ್ಟ್ರಿಕ್ ಗಾಡಿಗಳಿಗೆ ಪ್ಲಗ್ ಪಾಯಿಂಟ್ಸ್ ಮಾಡಿದ್ದಾರೆ. ಆಸ್ ಪರ್ ವಾಸ್ತು ಪ್ರಕಾರ ನಿಮ್ಗೆ ಬೋರ್ ಬರುತ್ತೆ, ಇಲ್ಲಿ ಸಂಪ್ ಬರುತ್ತೆ. ಸಂಪ್ ಬಂದು 9,000 ಲೀಟರ್ ಸ್ಟೋರೇಜ್ ಇದೆ. ಇದು ಬಂದು ಡೆಪ್ತ್, ಬೋರ್ ಡೆಪ್ತ್ ಬಂದು ನಿಮ್ಗೆ 1130 ಡೆಪ್ತ್ ಹೋಗಿದೆ. ನಿಮ್ಗೆ 2.5 ಇಂಚ್ ನೀರು ಸಿಕ್ಕಿದೆ ಇಲ್ಲಿ. ಹೀಗೆ ಬಂದ್ರೆ ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ, ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ನಿಮ್ಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಇದೆ. ಇಲ್ಲಿ ಎಲೆಕ್ಟ್ರಿಕ್ ಪ್ಯಾನಲ್ ಬೋರ್ಡ್ ಬರುತ್ತೆ, ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಬೋರ್ದು ಸ್ಟಾರ್ಟರ್ ಪಾಯಿಂಟ್ ಇದೆ ಇಲ್ಲಿ. ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ 2 ಸಿಲಿಂಡರ್ ಇಡಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ MSL ಸೇಫ್ಟಿಗೆ ಒಂದು ಇದು ಮಾಡಿಸಿದ್ದಾರೆ, ಲಾಕ್ ಸಿಸ್ಟಮ್ ಮಾಡಿಸಿದ್ದಾರೆ. 2 ಸಿಲಿಂಡರ್ ಇಟ್ಕೋಬಹುದು. ಇದು ಮೇಲ್ಗಡೆ ಕಿಚನ್ಗೆ ಈ ಲೈನ್ ಹೋಗಿದೆ ಇಲ್ಲಿಂದಾನೆ. ಹೀಗೆ ಬಂದ್ರೆ ಇಲ್ಲಿ UPS ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ಸೇಫ್ಟಿ ಮಾಡಿಸಿದ್ದಾರೆ. ಇಲ್ಲಿ UPS ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ಶೂ ರ್ಯಾಕ್ ಇದೆ. ನಿಮ್ಗೆ ಇಲ್ಲಿ ಶೂ ರ್ಯಾಕ್ ಮಾಡಿಸಿದ್ದಾರೆ. ಇದೆಲ್ಲ ಶೂ ಇಡಕ್ಕೆ ರ್ಯಾಕ್ ಮಾಡಿಸಿದ್ದಾರೆ. ನಿಮ್ಗೆ ಇದು ಫಸ್ಟ್ ಫ್ಲೋರ್ ಎಂಟ್ರಿ ಬರುತ್ತೆ. ವುಡನ್ ಪಿಲ್ಲರ್ ಹಾಕಿದ್ದಾರೆ. ನಿಮ್ಗೆ SS ರೈಲಿಂಗ್ಸ್ ಬರುತ್ತೆ, ವುಡನ್ ಪಿಲ್ಲರ್ ಬರುತ್ತೆ. ಇದು 3 ಫೀಟ್ ಬರುತ್ತೆ ನಿಮ್ಗೆ ಸ್ಟೇರ್ ಕೇಸು. ಇದಕ್ಕೆ ಲಪೋತ್ರ ಆಂಟಿಸ್ಕಿಟ್ ಗ್ರೇನೆಟ್ ಯೂಸ್ ಮಾಡಿದ್ದಾರೆ. ವಿತ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಇದು. ಹೀಗೆ ಬನ್ನಿ, ಇದೆಲ್ಲ SS ರೈಲಿಂಗ್ಸ್ ಬರುತ್ತೆ ನಿಮ್ಗೆ. ಹೀಗೆ ಬಂದ್ರೆ ಇದು ನಾರ್ತ್ ಎಂಟ್ರಿ ಬರುತ್ತೆ. ಇದು ಮೇನ್ ಡೋರ್ ನಾರ್ತ್ ಎಂಟ್ರಿ ಬರುತ್ತೆ. ಇದೆಲ್ಲ ಟೈಲ್ಸ್, ಇಟಾಲಿಯನ್ ಡಿಸೈನ್ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ, ಗ್ರೇನೆಟ್ ಬಾರ್ಡರ್ ಕೊಟ್ಟಿದ್ದಾರೆ. ನಿಮ್ಗೆ ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ನಿಮ್ಗೆ ಇದು ವಾಸ್ಕಲ್ ಥಿಕ್ನೆಸ್ ಬಂದು 5/9 ಬರುತ್ತೆ. ಹೆವಿ ಥಿಕ್ನೆಸ್ ಹಾಕಿದ್ದಾರೆ. ಟೀಕ್ ವುಡ್ ಒಳ್ಳೆ ಪಾಲಿಶ್ ಮಾಡಿಸಿದ್ದಾರೆ. 7 ಅಡಿ ಹೈಟ್ ಬರುತ್ತೆ. ಹೈಟ್ 7 ಅಡಿ ಬರುತ್ತೆ. ಹೀಗೆ ಬಂದ್ರೆ ಇದು ಮೇನ್ ಡೋರ್ ಬರುತ್ತೆ. ಮೇನ್ ಡೋರ್ ಥಿಕ್ನೆಸ್ ಬಂದು 2 ಇಂಚ್ ಇದೆ. ನಿಮ್ಗೆ 2 ಲಾಕ್ ಹಾಕಿದ್ದಾರೆ. 7 ಅಡಿ ಹೈಟ್ ಬರುತ್ತೆ. ಒಳ್ಳೆ ಡಿಸೈನ್, ಕಾರ್ನಿಶ್ ಡಿಸೈನ್ ಮಾಡಿಸಿ ಪಾಲಿಶ್ ಮಾಡಿಸಿದ್ದಾರೆ.
ಬ್ಯೂಟಿಫುಲ್ ಆಗಿದೆ ಮೇನ್ ಡೋರು. ಹೀಗೆ ಬನ್ನಿ, ಇದು ಲೀವಿಂಗ್ ಸ್ಪೇಸ್ ಬರುತ್ತೆ ನಿಮ್ಗೆ. ಫ್ಲೋರಿಂಗ್ ಎಲ್ಲ ಗ್ರೆನೇಟ್ ಹಾಕಿದ್ದಾರೆ. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ 2 ಫ್ಯಾನು, 1 ಸ್ಟ್ಯಾಂಡಿಲಿಯರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ಗೋಸ್ಕರ 4 ಡೋರ್ದು ಒಂದು ಕಿಟಕಿ ಇಟ್ಟಿದ್ದಾರೆ. ಇದು ಟೀಕ್ ವುಡ್ ಬರುತ್ತೆ. ನಿಮ್ಗೆ ಇಲ್ಲಿ ಎಲ್ ಶೇಪಲ್ ಸೋಪ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಎಲ್ ಶೇಪಲ್ ಸೋಪ್ ಹಾಕೋಬಹುದು. ಇದು ಟಿವಿ ಯೂನಿಟ್ ಬರುತ್ತೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಟಿವಿ ಯೂನಿಟ್. ಎಂತ ಟಿವಿ ಆದ್ರೂ ಮೋಲ್ಡ್ ಮಾಡ್ಕೋಬಹುದು ಇಲ್ಲಿ ನೀವು. ಅದಕ್ಕೆ ಸುತ್ತ LED ಲೈಟ್ಸ್ ಕೂಡ ಹಾಕಿದ್ದಾರೆ. ಇಲ್ಲಿ ಸ್ಟೋರೇಜ್ ಇದೆ. ಇಲ್ಲಿ ಸೋಕೇಸ್ ಟೈಪ್ ಅಲ್ಲಿ ಮಾಡಿಸಿದ್ದಾರೆ. ಇಲ್ಲಿ ಗ್ಲಾಸ್ ಬರುತ್ತೆ, ಇನ್ನು ಹಾಕಿಲ್ಲ, ಹಾಕೊಡ್ತಾರೆ. ಇದೆಲ್ಲ ನಿಮ್ಗೆ ಸ್ಟೋರೇಜ್ ಬರುತ್ತೆ. ಇಲ್ಲೂ ಕೂಡ ಇದೆ. ಆಮೇಲೆ ಇಲ್ಲಿ ಟಿವಿ ಕೇಬಲ್ ಲೈನು ಇದೆ, CC ಕ್ಯಾಮ್ರಾ ಲೈನು ಎಳೆದು ಬಿಟ್ಟಿದ್ದಾರೆ. ಇಲ್ಲಿ ಟಿವಿ ಕನೆಕ್ಟ್ ಮಾಡ್ಕೋಬಹುದು. ನಿಮ್ಗೆ ಇಲ್ಲಿ ಇದು ಬಂದು ನಿಮ್ಗೆ ಕಿಚನ್ ಬರುತ್ತೆ. ಕಿಚನ್ಗೆ ಪಾರ್ಟೇಷನ್ ಮಾಡಿಸಿದ್ದಾರೆ, ವುಡನ್ ಅಲ್ಲೇ ಪಾರ್ಟೇಷನ್ ಮಾಡಿಸಿದ್ದಾರೆ. ಕಿಚನ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ಇದು ನಿಮ್ಗೆ ಕಿಚನ್. ಇದು ಅಗ್ನಿಮೂಲೆ ಬರುತ್ತೆ, ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ, ಅಗ್ನಿಮೂಲೆ ಬರುತ್ತೆ. ಇದಕ್ಕೆಲ್ಲ ಒಳ್ಳೆ ಸಾಫ್ಟ್ ಕ್ಲೋಸರ್ಸ್, ನಿಮ್ಗೆಲ್ಲ ಮಾಡ್ಯುಲರ್ ಕಿಚನ್ ಮಾಡಿಸಿದ್ದಾರೆ. ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಇದೆಲ್ಲ ಶೀಟ್ ಆಕ್ರಾಲಿಕ್ ಶೀಟ್ ಅಲ್ಲಿ ನಿಮ್ಗೆ ಇದು ಡಿಸೈನ್ ಮಾಡಿಸಿದ್ದಾರೆ. ಇಲ್ಲಿ ನಿಮ್ಗೆ ಪೆನಿಟ್ರಿ ಮಾಡಿದ್ದಾರೆ. ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು ನೀವು. ನೀವೇನಾದ್ರು ಮಿಕ್ಸಿ ಓವನ್ ಇಟ್ಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಕೆಳಗಡೆಯಿಂದಾನೆ ಗ್ಯಾಸ್ ಲೈನ್ ಇಲ್ಲಿಗೆ ಬಂದಿದೆ. ಜಸ್ಟ್ ಒಂದು ಪ್ಲಗ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಸ್ಟವ್ ಇಟ್ಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೆಲ್ಲ ಸ್ಟೋರೇಜ್ ಬರುತ್ತೆ ನಿಮ್ಗೆ. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಇಲ್ಲಿ ನಿಮ್ಗೆ ಒಂದು ಟೀ ಕುಡ್ದು ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಆಕ್ವಾಗಾರ್ಡ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಅದಕ್ಕೊಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, ವಾಟರ್ ಲೈನ್ ಮಾಡಿ ಬಿಟ್ಟಿದ್ದಾರೆ. ಇಲ್ಲಿ ಪಾತ್ರೆ ತೊಳೆಯಕ್ಕೆ ಒಂದು ಸಿಂಕ್ ಇದೆ, ಸಿಂಕ್ ಹಾಕಿದ್ದಾರೆ. ಇದೆಲ್ಲ ನಿಮ್ಗೆಲ್ಲ ಸ್ಟೋರೇಜ್ ಬರುತ್ತೆ, ಪೂರ್ತಿ ಸ್ಟೋರೇಜ್ ಬರುತ್ತೆ. ಇಲ್ಲಿ ನಿಮ್ಗೆ ಎಲ್ ಶೇಪ್ ಅಲ್ಲಿ ಕ್ವಾರ್ಟ್ಸ್ ಹಾಕಿದ್ದಾರೆ. ಇದು ಗ್ರೇನೈಟ್ ಗಿಂತ ಸೂಪರ್ ಆಗಿದೆ, ಸುಪ್ರೀಂ ಕ್ವಾಲಿಟಿ ಬರುತ್ತೆ. ಇದು ಎಕ್ಸಲೆಂಟ್ ಆಗಿದೆ. ವೈಟ್ ಕಲರ್ ಹಾಕಿದ್ದಾರೆ. ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ ಇದು ಯುಟಿಲಿಟಿ ಬರುತ್ತೆ. ಇಲ್ಲಿ ಕೂಡ ಕ್ವಾರ್ಟ್ಸ್ ಹಾಕಿದ್ದಾರೆ, ಸಿಂಕ್ ಹಾಕಿದ್ದಾರೆ. ವೆಂಟಿಲೇಷನ್ಗೋಸ್ಕರ ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನಿಮ್ಗೆ ಗಾಳಿ ಬೆಳಕೋಗೋಸ್ಕರ ಒಂದು 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಅದಕ್ಕೆ MSL ಸೇಫ್ಟಿ ಮಾಡಿಸಿದ್ದಾರೆ. ಇಲ್ಲಿ ನಿಮ್ಗೆ ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಫ್ಲೋರಿಂಗ್ ಎಲ್ಲ ಹ್ಯಾಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ, ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ನಿಮ್ಗೆ ಇದೆಲ್ಲ ಇಲ್ಲೂ ಕೂಡ ನಿಮ್ಗೆ ಟೀಕ್ ವುಡ್ ವಾಸ್ಕಲ್ ಬರುತ್ತೆ. ಟೀಕ್ ವುಡ್ ವಾಸ್ಕಲ್ ಬರುತ್ತೆ ಇಲ್ಲಿ. ಹೀಗೆ ಬನ್ನಿ, ಇದು ನಿಮ್ಗೆ ಡೈನಿಂಗ್ ಸ್ಪೇಸ್ ಮಾಡ್ಕೋಬಹುದು. ನೀವು ಸ್ಮಾಲ್ ಡೈನಿಂಗ್ ಸ್ಪೇಸ್ ಮಾಡ್ಕೋಬಹುದು. 4 ಜನ ಆರಾಮಾಗಿ ಟೇಬಲ್ ಹಾಕೊಂಡು ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಇದೆ ಇಲ್ಲಿ. ಹೀಗೆ ಬಂದ್ರೆ ಇಲ್ಲಿ ಪೂಜಾ ಬರುತ್ತೆ. ನಿಮ್ಗೆ ಇದು ವಾಸ್ಕಲ್ ಟೀಕ್ ವುಡ್ ಬರುತ್ತೆ. ಸೈಡ್ ಇದು ಬಂದು ನಿಮ್ಗೆ ವಿನಿಯರ್ ಶೀಟ್ ಅಲ್ಲಿ ಪಾಲಿಶ್ ಮಾಡಿಸಿದ್ದಾರೆ. ಇದು ಟೀಕ್ ವುಡ್ ಬರುತ್ತೆ, ವಿನಿಯರ್. ಇಲ್ಲಿ ನಿಮ್ಗೆ ಮಂಟಪ ಮಾಡಿಸಿದ್ದಾರೆ, ಗ್ರೇನೈಟ್ ಅಲ್ಲಿ ಮಂಟಪ ಮಾಡಿಸಿದ್ದಾರೆ. ಸ್ಟೋರೇಜ್ ಕೂಡ ಇದೆ. 2x4 ಟೈಲ್ಸ್, ವೈಟ್ ಕಲರ್ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಅದಕ್ಕೆ ಒಂದು ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಸೀಲಿಂಗ್ ಬಂದು ವುಡನ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಡಿಸೈನ್ ಬಂದು ವುಡನ್ ಡಿಸೈನ್ ಅಲ್ಲಿ LED ಲೈಟ್ಸ್ ಮಾಡಿದ್ದಾರೆ. ಆರಾಮಾಗಿ ಒಂದಿಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ಹೀಗೆ ಬನ್ನಿ, ನಿಮ್ಗೆ ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇದು ನಿಮ್ಗೆ ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. ನಿಮ್ಗೆ ಲೀವಿಂಗ್ ಇಂದ ಮೇಲೆ ಎಂಟ್ರಿಗೆ ಪಾರ್ಟೇಷನ್ ಮಾಡಿಸಿದ್ದಾರೆ ಡಿಸೈನು. ಇದೆಲ್ಲ ಗ್ರೇನೈಟ್ ಬರುತ್ತೆ, 3 ಫೀಟ್ ಬರುತ್ತೆ. ಹೀಗೆ ಬನ್ನಿ, ವೆಂಟಿಲೇಷನ್ಗೋಸ್ಕರ ಇಲ್ಲೊಂದು ಕಿಟಕಿ ಇಟ್ಟಿದ್ದಾರೆ. ವುಡನ್ ಪಿಲ್ಲರೇ ಬರುತ್ತೆ. ಇದೆಲ್ಲ ವುಡನ್ ಪಿಲ್ಲರ್, SS ರೈಲಿಂಗ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ಪೇಂಟ್ ಎಲ್ಲ ನಿಮ್ಗೆ ರಾಯಲ್ ಎಮೋಷನ್ ಪೇಂಟೇ ಮಾಡಿಸಿದ್ದಾರೆ. ಮನೆ ಪೂರ್ತಿ ರಾಯಲ್ ಎಮೋಷನ್ ಪೇಂಟೇ ಮಾಡಿಸಿದ್ದಾರೆ. ಇದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಇದು ಕುಬೇರ್ ಮೂಲೆ ಬರುತ್ತೆ. ಕಾಟ್ ಫಿಕ್ಸ್ ಆಗಿದೆ.
ಆ ಸೈಡ್ ಈ ಸೈಡ್ ವಾರ್ಡ್ರೋಬ್ ಬರುತ್ತೆ. ಫುಲ್ LED ಲೈಟ್ಸ್ ಪ್ರಾವಿಷನ್ ಮಾಡಿಸಿದ್ದಾರೆ. ಇಲ್ಲಿ ನಿಮ್ಗೆ ಎಂತ ಟಿವಿ ಆದ್ರೂ ಮೋಲ್ಡ್ ಮಾಡ್ಕೋಬಹುದು. ಇದು ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಕೇಬಲ್ ಕನೆಕ್ಷನ್, CC ಕ್ಯಾಮ್ರಾ ಕನೆಕ್ಷನ್ ಕೂಡ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಮನೇಲಿ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಇಲ್ಲೊಂದು ಟೇಬಲ್ ಮಾಡಿದ್ದಾರೆ. ಇಲ್ಲೂ ಯೂಸ್ ಮಾಡ್ಕೋಬಹುದು, ಇಲ್ಲೂ ಯೂಸ್ ಮಾಡ್ಕೋಬಹುದು. ಫೋಲ್ಡಬಲ್ ಟೈಪ್ ಅಲ್ಲಿ ಮಾಡಿಸಿದ್ದಾರೆ. ಎಕ್ಸಲೆಂಟ್ ಆಗಿದೆ. ಇದು ಕೂಡ ವೆಂಟಿಲೇಷನ್ ಗೋಸ್ಕರ ಒಂದು ಕಿಟ್ ಇದ್ದಾರೆ ಇಲ್ಲಿ. ಇದೆಲ್ಲ ನೋಡಿ ಸ್ಟೋರೇಜ್ ಇದೆ. ಇದೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು ನೀವು. ಇಲ್ಲಿ ನಿಮ್ಗೆ ಕೂಡ ಈ ಕಾರ್ಟಲ್ ಕೂಡ ಸ್ಟೋರೇಜ್ ಮಾಡಿದ್ದಾರೆ. ಹೀಗೆ ಬನ್ನಿ ನೋಡಿ, ಇಲ್ಲಿ ಕೂಡ ಸ್ಟೋರೇಜ್ ಇದೆ. ಇದು ಹೈಡ್ರಾಲಿಕ್ ಬರುತ್ತೆ. ಇಲ್ಲಿ ಕೂಡ ಸ್ಟೋರೇಜ್ ಮಾಡ್ಕೋಬಹುದು ನೀವು. ಹೀಗೆ ಬಂದ್ರೆ ಇಲ್ಲಿ ಬಾಲ್ಕನಿ ಬರುತ್ತೆ ನಿಮ್ಗೆ. ಇದು ರೋಡ್ ಸೈಡ್ ಅಲ್ಲಿ ಬರುತ್ತೆ ಬಾಲ್ಕನಿ. ಬ್ಯೂಟಿಫುಲ್ ಆಗಿದೆ ಬಾಲ್ಕನಿ ಕೂಡ. ನಿಮ್ಗೆ ಸೀಲಿಂಗ್ ಬಂದು PVC ಸೀಲಿಂಗ್ ಮಾಡಿಸಿ LED ಲೈಟ್ ಹಾಕಿದ್ದಾರೆ. ಬ್ಯೂಟಿಫುಲ್ ಬಂದಿದೆ ಸೀಲಿಂಗು. ಇದು ಅಪ್ ಟು 10 ಫೀಟ್ ವರೆಗೂ 2x4 ಟೈಲ್ಸ್ ನ ಕ್ಲಾಡಿಂಗ್ ಮಾಡಿದ್ದಾರೆ. ಅದಕ್ಕೆ ಬಾರ್ಡರ್ ಕೊಟ್ಟಿದ್ದಾರೆ. ಇಟಾಲಿಯನ್ ಡಿಸೈನ್ ಟೈಲ್ಸ್ ಬರುತ್ತಿದೆ. ಹೀಗೆ ಬಂದ್ರೆ ಇದು MS ಅಲ್ಲಿ ಲೇಸರ್ ಕಟಿಂಗ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ನಿಮ್ಗೆ ಫ್ರಂಟ್ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಆ ತರ ಡಿಸೈನ್ ಮಾಡಿಸಿದ್ದಾರೆ. ಇದು ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಹಾಕಿದ್ದಾರೆ. ಇದು ಪೂರ್ತಿ ಗ್ರೇನೈಟೇ ಬರುತ್ತೆ. SS ರೇಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ನಿಮ್ಗೆ ಇದು ವಾಸ್ಕಲ್ ಕೂಡ ಟೀಕುಡ್ಡೆ ಬರುತ್ತೆ. ಹೀಗೆ ಬನ್ನಿ, ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಪ್ರಾವಿಷನ್ ಮಾಡಿದ್ದಾರೆ. LED ಲೈಟ್ಸ್ ಹಾಕಿದ್ದಾರೆ. ಇಲ್ಲಿ ಸ್ಟೋರೇಜ್ ಕೂಡ ಮಾಡಿಸಿದ್ದಾರೆ. ಇಲ್ಲಿ ಕೂಡ ಡ್ರೈಯರ್ಸ್ ಮಾಡಿಸಿದ್ದಾರೆ. ಹೀಗೆ ಬಂದ್ರೆ ನೋಡಿ, ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಬ್ಯೂಟಿಫುಲ್ ಟೈಲ್ಸ್ ಹಾಕಿದ್ದಾರೆ. ಹ್ಯಾಂಡ್ ಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ನಿಮ್ಗೆ ಅಪ್ ಟು 10 ಫೀಟ್ ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಟೈಲ್ಸ್ ಕೂಡ ಅಷ್ಟೇ ಎಕ್ಸಲೆಂಟ್ ಆಗಿದೆ. ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ವೆಂಟಿಲೇಷನ್ ಗೋಸ್ಕರ ಒಂದು ಕಿಟ್ ಇದ್ದಾರೆ. ಎಕ್ಸಾಸ್ಟ್ ಹಾಕೋಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಫ್ಲೋರಿಂಗ್ ಎಲ್ಲ ಹ್ಯಾಂಡ್ ಸ್ಕಿಟ್ ಟೈಲ್ಸ್ ಬರುತ್ತೆ. ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇಲ್ಲಿ ನಿಮ್ಗೆ ಕಮೋಡ್ ಬರುತ್ತೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಬರುತ್ತೆ, ಗೀಸರ್, ಸೋಲಾರ್ ಎರಡಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಒಂದು ಲೈಟ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಮಿರರ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ನಿಮ್ಗೆ ಟೀಕುಡ್ಡೆ ವಾಸ್ಕಲ್ ಬರುತ್ತೆ. ಹೀಗೆ ಬನ್ನಿ, ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ನಿಮ್ಗೆ ಸೀಲಿಂಗು POP ಫಾಲ್ ಸೀಲಿಂಗ್ ಮಾಡಿಸಿ ಡಿಸೈನ್ ಲೈಟ್ಸ್ ಹಾಕಿದ್ದಾರೆ ನೋಡಿ. ಎಕ್ಸಲೆಂಟ್ ಆಗಿದೆ. ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ಒಂದೊಂದು ಹುಡುಕಿ ನೀಟಾಗಿ ಮಾಡಿಸಿದ್ದಾರೆ. ಇದು ನಿಮ್ಗೆ ಗ್ರೇನೈಟ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ವೆಂಟಿಲೇಷನ್ ಗೋಸ್ಕರ ಟೀಕುಡ್ದು ಒಂದು ಕಿಟ್ ಇದ್ದಾರೆ. ಇಲ್ಲಿ ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಇದೆಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಎಷ್ಟೇ ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಕೋಬಹುದು ನೀವು. ಇದೆಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಸೀಲಿಂಗ್ ಕೂಡ ಸ್ಟೋರೇಜ್ ಇದೆ. ಇಲ್ಲಿ ನಿಮ್ಗೆ ಹಿಡನ್ ವಾಶ್ರೂಮ್ ಮಾಡಿದ್ದಾರೆ ನೋಡಿ. ಇದು ಹಿಡನ್ ವಾಶ್ರೂಮ್ ಬರುತ್ತೆ. ನಿಮ್ಗೆ ಕ್ಲೋಸ್ ಮಾಡಿದ್ರೆ ಗೊತ್ತೇ ಆಗಲ್ಲ. ಇಲ್ಲಿ ಟಿವಿ ಯೂನಿಟ್ ಹಾಕೊಳ್ಳೋಕೆ ಕೇಬಲ್ ಲೈನ್ ಹಾಕಿದ್ದಾರೆ. ಇಲ್ಲಿ ಟಿವಿ ಯೂನಿಟ್ ಕೂಡ ಹಾಕೋಬಹುದು ನೀವು. ಹೀಗೆ ಬಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ, ಸ್ಟೋರೇಜ್ ಇದೆ. ಇಲ್ಲಿ ಡ್ರಾಯರ್ಸ್ ಮಾಡಿಸಿದ್ದಾರೆ. ಇಲ್ಲಿ ಗ್ಲಾಸ್ ಇನ್ನ ಹಾಕಿಲ್ಲ, ಹಾಕೊಡ್ತಾರೆ. ಇಲ್ಲಿ ಗ್ಲಾಸ್ ಬರುತ್ತೆ ಡ್ರೆಸ್ಸಿಂಗ್ ಮಿರರ್ಗೆ, ಇನ್ನ ಹಾಕಿಲ್ಲ, ಹಾಕೊಡ್ತಾರೆ. ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಟ್ ಟೈಲ್ಸ್ ಹಾಕಿ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ವೆಂಟಿಲೇಷನ್ ಗೆ ಕಿಟ್ ಇದ್ದಾರೆ. ಎಕ್ಸಾಸ್ಟ್ ಹಾಕೋಕೆ ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು 10 ಫೀಟ್ ವರೆಗೂ ಟೈಲ್ಸ್ ಸ್ಕ್ಲಾಡಿಂಗ್ ಮಾಡಿದ್ದಾರೆ. 2x4 ಟೈಲ್ಸ್ ಸ್ಕ್ಲಾಡಿಂಗ್ ಆಗಿದೆ. ಇಲ್ಲಿ ಕಮೋಡ್ ಬರುತ್ತೆ. ವಾಲ್ ಮಿಕ್ಸರ್, ಶವರ್, ಗೀಸರ್, ಸೋಲಾರ್ ಎಲ್ಲದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಹೀಗೆ ಬನ್ನಿ, ಇದು 3rd ಫ್ಲೋರ್ ಎಂಟ್ರಿ ಬರುತ್ತೆ. SS ರೇಲಿಂಗ್ಸ್ ಬರುತ್ತೆ. ವೆಂಟಿಲೇಷನ್ ಗೆ ನೋಡಿ, ಇಲ್ಲಿ 2 ಸೈಡ್ ಹಾಕಿದ್ದಾರೆ. ಮೇಲೂ ಕೂಡ ಇದೆ, ಕೆಳಗಡೆ ಕೂಡ ಇದೆ. ಇದು ಟೀಕುಡ್ ಬರುತ್ತೆ. ನಿಮ್ಗೆ ಕೆಳಗಡೆ ಪಾರ್ಕಿಂಗ್ ಇಂದಾನೆ ಇಲ್ಲಿವರೆಗೂ ಗ್ರೇನೈಟ್ ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಬರುತ್ತೆ. SS ರೇಲಿಂಗ್ಸ್ ಬರುತ್ತೆ. ಇಲ್ಲಿ ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಹಾಕಿದ್ದಾರೆ. ಇದು ನಿಮ್ಗೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕುಬೇರ್ ಮೂಲೆ ಬರುತ್ತೆ. ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಇಲ್ಲೂ ಕೂಡ ಸೇಮ್ ಕೆಳಗಡೆ ನೋಡಿದ್ರೆ ಅದೇ ತರ ಕಾಟ್ ಫಿಕ್ಸ್ ಆಗಿದೆ. 2 ಸೈಡ್ ವಾರ್ಡ್ರೋಬ್ ಮಾಡಿಸಿದ್ದಾರೆ.
ಎಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ, ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಇದು ಹೈಡ್ರಾಲಿಕ್ ಬರುತ್ತೆ ಕಾಟೋ, ಒಳಗಡೆ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ಟಿವಿ ಯೂನಿಟ್ ಬರುತ್ತೆ, ಅದಕ್ಕೆ LED ಲೈಟ್ಸ್ ಹಾಕಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ ಇದೆ. ನಿಮ್ಗೆ ಇಲ್ಲಿ ವರ್ಕ್ ಸ್ಟೇಷನ್ ಇರೋರಿಗೆ ಇಲ್ಲೂ ಮಾಡ್ಕೋಬಹುದು, ಇಲ್ಲೂ ಮಾಡ್ಕೋಬಹುದು. ನೋಡಿ, ಇಲ್ಲೂ ಆ ಸಿಸ್ಟಮ್ ಮಾಡಿಸಿದ್ದಾರೆ, ಇಲ್ಲೂ ಮಾಡಬಹುದು ವರ್ಕ್. ಮಕ್ಳಿಗೆ ಏನಷ್ಟು, ಇಬ್ರು ಮಕ್ಳಿದ್ರೆ ಸ್ಟ್ರೈಟ್ ಟೇಬಲ್ ಇಲ್ಲೊಬ್ರು ಯೂಸ್ ಮಾಡ್ಕೋಬಹುದು, ಇಲ್ಲೊಬ್ರು ಯೂಸ್ ಮಾಡ್ಕೋಬಹುದು. ಹೀಗೆ ಬಂದ್ರೆ ಇದು ಬಾಲ್ಕನಿ ಬರುತ್ತೆ. ಗ್ರೇನೆಟ್ ಎಲ್ಲ ಫ್ಲೋರಿಂಗ್ ಗ್ರೇನೆಟ್ ಹಾಕಿದ್ರು, ಒಳ್ಳೆ ಗ್ರೇನೆಟ್ ಯೂಸ್ ಮಾಡಿದ್ದಾರೆ. ಅಪ್ ಟು 10 feet ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. PVC ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗ್ ಬಂದು PVC ಸೀಲಿಂಗ್ ಬರುತ್ತೆ. ಇದು ಬಾಲ್ಕನಿಗೆಲ್ಲ ನಿಮ್ಗೆ SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಎಲಿವೇಶನ್ ಚೆನ್ನಾಗಿ ಕಾಣಿಸ್ತಿ ಅಂದ್ಬಿಟ್ಟು ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇದು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇದು ಫ್ಲೋರಿಂಗ್ ಎಲ್ಲ ಹ್ಯಾಂಡಿ ಸ್ಕಿಡ್ ಹಾಕಿದ್ದಾರೆ. ಕಮೋಡ್ ಬರುತ್ತೆ, ವೆಂಟಿಲೇಷನ್ ಗೋಸ್ಕರ ಕಿಟ್ ಇಟ್ಟಿದ್ದಾರೆ. ಎಕ್ಸಾಸ್ಟ್ ಪ್ರಾವಿಷನ್ ಮಾಡಿದ್ದಾರೆ, ಸೋಲಾರ್ ಗೀಸರ್ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಬರುತ್ತೆ, ಇದೊಂದು ಹ್ಯಾಂಡ್ ವಾಶ್ ಬರುತ್ತೆ. ಹೀಗೆ ಬನ್ನಿ, ಇದು ಮಲ್ಟಿಪರ್ಪಸ್ ರೂಮ್ ಬರುತ್ತೆ. ನೀವು ಏನಾದ್ರು ಪಾರ್ಟಿ ಹಾಲ್ ಕೂಡ ಮಾಡ್ಕೋಬಹುದು. ಪಾರ್ಟಿ ಹಾಲ್ಗೂ ಇಲ್ಲಿ ನಿಮ್ಗೆ ಇಲ್ಲಿ ಬಾರ್ ಕೌಂಟರ್ ಮಾಡಿದ್ದಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ ಅಂತ. ಇದು ಬಾರ್ ಕೌಂಟರ್ ಮಾಡ್ಕೋಬಹುದು, ಹೈಡ್ರಾಲಿಕ್ ಅಲ್ಲಿ ಮಾಡಿಸಿದ್ದಾರೆ. ಇಲ್ಲ ಅಂದ್ರೆ ಪಾರ್ಟಿ ಹಾಲ್ ಅಲ್ಲಿ ನೀವೇನಾರ ಸಾಮಾನುಗಳು ಇಟ್ಕೊಳ್ಳೋಕ್ಕೂ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ನ ಇದು ಯೋಗ ರೂಮ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಇದನ್ನ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ವರ್ಕಿಂಗ್ ಸ್ಟೇಷನ್ ಆರ ಮಾಡ್ಕೋಬಹುದು. ನೀವು ನಿಮ್ಗೆ ಈ ಕನ್ವರ್ಟ್ ಮಾಡ್ಕೊಂಡು ರೂಮ್ ನ ಕನ್ವರ್ಟ್ ಮಾಡ್ಕೋಬಹುದು. ಇದಕ್ಕೆ ಸೇಫ್ಟಿಗೆ ಸುತ್ತ ನಿಮ್ಗೆ ಗ್ರಿಲ್ಸ್ ಹಾಕಿದ್ದಾರೆ, MSL ಗ್ರಿಲ್ಸ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಸೀಲಿಂಗ್ ಬಂದು ನಿಮ್ಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ವುಡನ್ ಡಿಸೈನ್ ಟೈಲ್ಸ್ ಫ್ಲೋರಿಂಗ್ ಹಾಕಿದ್ದಾರೆ, ಎಕ್ಸಲೆಂಟ್ ಆಗಿದೆ. ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಲಪೋತ್ರ ಆಂಟಿಸಿಡ್ ಗ್ರೇನೆಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಇಲ್ಲಿ ಪ್ಲೆಕ್ ಪಾಯಿಂಟ್ ಮಾಡಿದ್ದಾರೆ, ವಾಟರ್ ಲೈನ್ ಇದೆ. ಇಲ್ಲಿ ನೀವು ಸೋಪು ಬ್ರಷ್ ಅವೆಲ್ಲ ಇಟ್ಕೊಳ್ಳೋಕೆ ಇಲ್ಲಿ ಸ್ಟೋರೇಜ್ ಮಾಡಿಸಿದ್ದಾರೆ. ನಿಮ್ಗೆ ಇದು ಮೇಲ್ಗಡೆ ಓಪನ್ ಟೆರೆಸ್ ಬರುತ್ತೆ, ಅದಕ್ಕೆ MSL ಮಾಡಿಸಿದ್ದಾರೆ, ಮೆಟ್ಲು ಮಾಡಿಸಿದ್ದಾರೆ. ಇದು ಫೋಲ್ಡಬಲ್ ಬರುತ್ತೆ. ಇದು ಹಿಂಗೆ ಫೋಲ್ಡ್ ಮಾಡ್ಕೋಬಹುದು, ನೀವು ಬೇಕಾದಾಗ ಯೂಸ್ ಮಾಡ್ಕೋಬಹುದು, ಬೇಡದಾಗ ಫೋಲ್ಡ್ ಮಾಡಿ ತಿಕ್ಬಹುದು. ಹೀಗೆ ಬನ್ನಿ, ಓಪನ್ ಟೆರೆಸ್ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ, ಇದು ನಿಮ್ಗೆ ಓಪನ್ ಟೆರೆಸ್ ಬರುತ್ತೆ. ನೀವು ಬಟ್ಟೆ ಒಣಗಾಕೊಂತೀರಾ ಅಂದ್ರೆ ಹ್ಯಾಂಗಲ್ ಇದೆ, ಆ ಸೈಡ್ ಈ ಸೈಡ್ ಹ್ಯಾಂಗಲ್ ಹಾಕಿದ್ದಾರೆ, ಬಟ್ಟೆ ಒಣಗಾಕೋಬಹುದು. ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ನಿಮ್ಗೆ ಇದೆಲ್ಲ ವಾಟರ್ ಪ್ರೂಫ್ ಬರುತ್ತೆ. ಇಲ್ಲಿ ನಿಮ್ಗೆ ಓವರ್ ಇಟ್ ಟ್ಯಾಂಕ್ ಇಟ್ಟಿದ್ದಾರೆ, 1500 ಲೀಟರ್ದು ಓವರ್ ಇಟ್ ಟ್ಯಾಂಕ್ ಇಟ್ಟಿದ್ದಾರೆ. ಈ ಪ್ರಾಪರ್ಟಿ ನಿಮ್ಗೆ ಈ ಸರೌಂಡಿಂಗ್ ಅಲ್ಲಿ ನಿಮ್ಗೆ ನೋಡಿ, ಇದು ಬನ್ನಿ, ಇದು ಕನಕಪುರ ರೋಡ್ ಬರುತ್ತೆ. ಇಲ್ಲಿ 3 ಮೆಟ್ರೋ ಸ್ಟೇಷನ್ ಸಿಗುತ್ತೆ ನಿಮ್ಗೆ. ಒಂದು ಕೋಣಗುಂಡೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ, ಇನ್ನೊಂದು ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ, ಇನ್ನೊಂದು ನಿಮ್ಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ನಿಮ್ಗೆ ಆಲ್ಮೋಸ್ಟ್ 80% ಮನೆಗಳೆಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಇದು ಲೊಕೇಟ್ ಆಗಿದೆ. ಇದು ಲೊಕೇಶನ್ ಬಂದು ನಿಮ್ಗೆ ಅಂಜನಾಪುರ 2nd ಬ್ಲಾಕ್ ಬರುತ್ತೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಬರುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಈ ಲೊಕೇಶನ್ ಇದು ಡೀಟೇಲ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರಾಪರ್ಟಿ ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ಅಲ್ಲಿ ನೀವು ತಗೋಬಹುದು, ಡೈರೆಕ್ಟ್ ಆಗಿ ಓನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.